ಅರ್ಜುನ್ ಕವಟಗಿ ಮತ್ತು ಲಕ್ಷ್ಮಣ ಮಾತಂಗಿ ಅವರು, ಪಂಕಜನ ಪಾಟೀಲ್ ಅವರು ಎಲ್ಲ ಸಂಸ್ಥೆ 10ನೇ ಶಾಖೆಯಾಗಿ ಉದ್ಘಾಟನೆಗೊಳ್ತಾ ಇದೆ. ಎರಡನೆಯ ಶಾಖೆಯಾಗಿ ಅದು ಉದ್ಘಾಟನೆ ಆಗ್ತಾ ಇದೆ. ಮುಂದೆ ಎಂಬರ ವಂದೇ ಯೋಗವಿದ್ಯಪ್ರದಾಯಕಂ ಗುರುದೇವದೇವಂ ಕುಮಾರಂ ಕೃತಮಂದಿರಂ ಯಶ್ವೋ ನಾಮ ರೂಪಾಭಿಮ್ಯಾ ದೇವಿ ಸರ್ವಮಂಗಲ ಶ್ರೇಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯ ಮಂಗಲಂ ಜೈ ನಮಃ ಪರಾಪದೇಶ್ವರ. ನಮಸ್ಕಾರ ವೀಕ್ಷಕರೇ, ಶ್ರೀ ದತ್ತ ಗುರು ಕೋಆಪರೇಟಿವ್ ಸೊಸೈಟಿ ನಿಪ್ಪಾಣಿ ಇದರ 10ನೆಯ ಶಾಖೆಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಇದೇ ಶುಕ್ರವಾರ ದಿನಾಂಕ 10/4/2026 ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರು ಉತ್ತರಾಧಿಕಾರಿಗಳು ಶ್ರೀ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಇವರ ಅಮೃತ ಹಸ್ತದಿಂದ ಉದ್ಘಾಟನಾ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದಾಗಿ ಆಯೋಜಿಸಲಾಯಿತು. ಇದರ ಪ್ರಯುಕ್ತ ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿ, ಶಾಸಕರು ಚಿಕ್ಕೋಡಿ ಸದಲಗ ಮತಕ್ಷೇತ್ರ, ಹಾಗೂ ಮಾನ್ಯ ಶ್ರೀ ಜಗದೀಶ್ ಕೌಟಗಿಮಠ್, ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಹಾಗೂ ಮಾನ್ಯ ಶ್ರೀ ಲಕ್ಷ್ಮಣ್ ಚಿಂಗಳಿ, ಅಧ್ಯಕ್ಷರು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ, ಹಾಗೂ ಮಾನ್ಯ ಶ್ರೀ ಪಂಕಜ್ ವೀರಕುಮಾರ್ ಪಾಟೀಲ್, ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರ ಸಹಕಾರದಿಂದ ಶ್ರೀ ದತ್ತ ಗುರು ಕೋಆಪರೇಟಿವ್ ಸೊಸೈಟಿ ನಿಪ್ಪಾಣಿ ಇದರ 10ನೆಯ ಶಾಖೆಯನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಶ್ರೀ ದತ್ತ ಗುರು ಕೋಆಪರೇಟಿವ್ ಸೊಸೈಟಿ ಚಿಕ್ಕೋಡಿ ಶಾಖೆಯ ಉದ್ಘಾಟನಾ ಸಮಾರಂಭವಾಗಿ ಶಾಖೆಯ ಸಂಸ್ಥಾಪಕರಾದ ಶ್ರೀ ಸಚಿನ್ ಆನಂದ್ ಖೋತ್, ಸಹ ಸಂಸ್ಥಾಪಕರಾದ ಶ್ರೀ ನೀಲೇಶ್ ಆನಂದ್ ಖೋತ್, ಮುಖ್ಯ ಕಾರ್ಯಾಧ್ಯಕ್ಷರು ಆದ ಸೌ ವಿಮಲಾ ಗಜಾನನ್ ಹೆಗಡೆ, ಶಾಖಾ ವ್ಯವಸ್ಥಾಪಕರು ಶ್ರೀ ಮಹೇಶ್ ಮನೋಹರ್ ಕೋಳಿ ಸೇರಿದಂತೆ ಗಣ್ಯಮಾನ್ಯ ವ್ಯಕ್ತಿಗಳಾದ ಅಜಯ್ ಕೌಟಗಿಮಠ್, ಅನಿಲ್ ಮಾನೆ, ರಾಮ ಮಾನೆ, ಚಂದ್ರಕಾಂತ್ ಹುಕ್ಕೇರಿ ಸೇರಿದಂತೆ ಸಮಸ್ತ ಗಣ್ಯಮಾನ್ಯ ವ್ಯಕ್ತಿಗಳು, ಸದಸ್ಯರು, ಸಾರ್ವಜನಿಕರು, ಶಾಖೆಯ ಸಿಬ್ಬಂದಿ ಹಾಗೂ ಸಿಬ್ಬಂದಿಯಿತರ ವರ್ಗದವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. त्यानंतर मान्य श्री सचिन आनंद खोत यांचा सत्कार ಪರಮ ಪೂಜ್ಯನೀಯ ಗುರುಗಳಾದ ಚಿಂಚಣಿ ಯಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಯನ್ನು ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿ ಪುರಸ್ಸರವಾಗಿ ಸ್ಮರಣೆಯನ್ನು ಮಾಡಿಕೊಂಡು ಪರಮಾರಾಧ್ಯ ಗುರುಗಳಾದ ಕಾರುಣಿಕ ಪುರುಷ ಹಾನ್ಗಲ್ ಕುಮಾರ ಮಹಾಶಿವಗಳವರನ್ನು ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಂಡು ಶ್ರೀ ದತ್ತ ಗುರು ಕೋಆಪರೇಟಿವ್ ಸೊಸೈಟಿ ನಿಪ್ಪಾಣಿಯ 2ನೇ ಶಾಖೆಯ ಚಿಕ್ಕೋಡಿಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರತಕ್ಕಂತಹ ನಮ್ಮವರೇ ಆದ ಅಜಯನ ಕೌಟಗಿಮಠ ಅವರಲ್ಲಿ, ಶ್ರೀಮಠದ ಅತ್ಯಂತ ಪರಮ ಭಕ್ತರಾಗಿರ್ತಕ್ಕಂಥ ಲಕ್ಷ್ಮಣನ ಚಿಂಗಳಿ ಅವರನ್ನು ಮೊದಲುಗೊಂಡು ಈ ಸಂಸ್ಥೆಯ ಸಂಸ್ಥಾಪಕರಾಗಲಿ ಹಾಗೂ ಎಲ್ಲ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಶಾಖೆಯ ಪದಾಧಿಕಾರಿಗಳೇ, ತಮಗೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿ ಶ್ರೀ ದತ್ತಗುರು ಕೋಆಪರೇಟಿವ್ ಸೊಸೈಟಿ ಇಂದು ಚಿಕ್ಕೋಡಿಯಲ್ಲಿ 2ನೇ ಶಾಖೆಯನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆಯ ಮುಖೇನವಾಗಿ ನೂರಾರು ಜನ ರೈತರಿಗೆ ಆಶ್ರಯ ಆಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು 10 ಜನ ಬಡವರಿಗೆ ಉದ್ಯೋಗ ಸಿಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ಇವತ್ತಿನ ದಿನ ದತ್ತಗುರು ಕೋಆಪರೇಟಿವ್ ಸೊಸೈಟಿಯವರು ಬಹಳ ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯವನ್ನು ಈ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ.
ಈ ಶಾಖೆಯ ಮುಖೇನವಾಗಿ ಅವರು ಇನ್ನೊಂದು ಸ್ವಲ್ಪ ಜನರಿಗೆ ತಲುಪಲಿ, ಅವರ ಮುಖೇನವಾಗಿ ನಮ್ಮ ಜನರಿಗೆ ಏನಾದರೂ ನೆರವಾಗಲಿ ಅಂತಕ್ಕಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇವತ್ತು 2ನೇ ಶಾಖೆ ಉದ್ಘಾಟನೆಗೊಂಡಿದೆ. ಇನ್ನು ಹಲವಾರು ಶಾಖೆಗಳು ಈ ನಾಡಿನಲ್ಲಿ ಉದ್ಘಾಟನೆಗೊಳ್ಳಲಿ ಅಂತಕ್ಕಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಂಸ್ಥೆಗೆ ಅಲ್ಲಮನ ಆಶೀರ್ವಾದ, ಕುಮಾರೇಶನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಸರ್ವರಿಗೂ अभिनंदनಗಳನ್ನು ತಿಳಿಸಿ ನನ್ನ ಮಾತಿಗೆ ನಾನು ವಿರಾಮಿಸ್ತೇನೆ. सर्वरू च्या वतीनं परत आभार व्यक्त करतो आणि या संस्थेला आणि या कार्यक्रमात आता उपस्थित राहिलेले अनिल माने सर तर यांचा सत्कार मान्य श्री सचिन खोत सर यांनी करावा अशी मी त्यांना विनंती करतो. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.